ಕಾಂಗ್ರೆಸ್ನ ಮುಖ್ಯ ಸಚೇತಕ ಪಟ್ಟಣ್ ನೇತೃತ್ವದಲ್ಲಿ ಮೊದಲ ಬಸ್ ಹೊರಟಿದೆ. ಎರಡನೇ ಬಸ್ ಹತ್ಕೊಂಡಿದ್ದಾರೆ ಸುರ್ಜೇವಾಲಾ. ಶಾಸಕರನ್ನ ಕಾಪಾಡ್ಕೋಬೇಕು, ಆಡಳಿತಾರೂಢ ಪಕ್ಷಕ್ಕೆ ಯಾಕೆ ಇಷ್ಟೊಂದು ಭಯ ಅಂತ ಅವರು ಶಾಸಕರನ್ನ ಕರ್ಕೊಂಡು ಹೋಟೆಲ್ನಲ್ಲಿ ಇಟ್ಕೊಂಡು ಹೋಟೆಲ್ನಲ್ಲಿ ಅವ್ರನ್ನ ಕಾಪಾಡಿಕೊಂಡು ಮತ್ತೆ ಅವ್ರನ್ನ ಡೈರೆಕ್ಟಾಗಿ ಇಲ್ಲಿ ಕರ್ಕೊಂಡು ಯಾಕೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು ಈಗ ಮಾತಾಡಿದ್ದು ನಮ್ಮವ್ರು ಯಾರು ಯಾವ ಆಮಿಷಕ್ಕೂ ಬಲಿಯಾಗಲ್ಲ ಅಂತ ಇಷ್ಟು ಕಷ್ಟ ಯಾಕೆ ಪಡ್ತಾ ಇದ್ದಾರೆ? ಎಲ್ಲರೂ ಗೊತ್ತು ಅವರವರ ಭವಿಷ್ಯ ಮುಖ್ಯ ಅಂತ. ಒಂದು ವೇಳೆ ಅಡ್ಡ ಮತದಾನ ಹಾಕಿದ್ರೆ ಮುಂದಿನ ಪರಿಣಾಮ ಏನು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು. ಫ್ರೀಯಾಗಿ ಬಿಟ್ಟಿದ್ದಿದ್ರೆ ಆಗ್ತಿತ್ತು ನೋಡ್ರಪ್ಪ, 9 ಗಂಟೆಗೆ ಬನ್ನಿ ಓಟ್ ಹಾಕಿ ಹೋಗಿ ಅಂದಿದ್ರೆ ಆಗಿರೋದು. ಮೊದಲ ವೋಟ್ ಮಾಡಿದ್ದಾರೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್. ಚುನಾವಣಾ ಏಜೆಂಟ್ ಆಗಿರುವ ಸುನಿಲ್ ಕುಮಾರ್ ಅವರಿಗೆ ತೋರಿಸಿ ಸುರೇಶ್ ಕುಮಾರ್ ಅವರು ಮತ ಚಲಾವಣೆಯನ್ನು ಮಾಡಿದ್ದಾರೆ. 9 ಗಂಟೆಯಿಂದನೇ ಮತದಾನ ಆರಂಭ. ಸೊ ಮೊದಲ ಮತವನ್ನು ಸುರೇಶ್ ಕುಮಾರ್ ಅವರು ಹಾಕಿದ್ದಾರೆ. 5 ಜನರದ್ದು ಒಂದೊಂದು ಟೀಮ್ ಥರ ಕಳಿಸ್ತೀವಿ ಅಂತ ಹೇಳಿದರು. ಹಾಗಾಗಿ ಈಗ ಅಶೋಕ್ ಅವ್ರು ಈಗ ತಾನೇ ಹೇಳ್ತಾ ಇದ್ರಲ್ಲ 9-9:30 ಶುರು ಮಾಡಿಬಿಡ್ತೀವಿ ಅಂತ. ಸೊ ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಅವರ ಪಕ್ಷದ ನಾರಾಯಣ್ ಸಾಹ್ ಬಾಂಡ್ಗೆ ಹಾಕಿ ಉಳಿದ ಮತಗಳನ್ನು JDSಗೆ ಟ್ರಾನ್ಸ್ಫರ್ ಮಾಡ್ತಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ ಅಧಿಕೃತವಾದಂಥ ಅಭ್ಯರ್ಥಿ ನಾರಾಯಣ್ ಸಾಹ್ ಬಾಂಡಿಗೆಗೆ BJPಯ 45 ಮತ್ತು ಅದಕ್ಕಿಂತ ಹೆಚ್ಚು ಮತಗಳನ್ನು ನಾವು ಯಾವ ರೀತಿ ಹಾಕಬೇಕು, ನಮ್ಮಲ್ಲಿರುವಂಥ ಹೆಚ್ಚುವರಿ ಮತಗಳನ್ನು ನಮ್ಮ NDA ಅಭ್ಯರ್ಥಿಗೆ ಅದನ್ನು ಯಾವ ರೀತಿ ವರ್ಗಾಯಿಸಬೇಕು ಅನ್ನೋ ಕುರಿತಂತೆ ಈಗಾಗಲೇ ಹಲವು ಬಾರಿ ಚರ್ಚೆಗಳು ನಡೆದಿದೆ. 66 ಜನ ಶಾಸಕರಿಗೆ ಈಗಾಗಲೇ ವಿಪ್ಪನ್ನು ಜಾರಿ ಮಾಡಲಾಗಿದೆ. ಬೆಳಿಗ್ಗೆ 9 ಗಂಟೆಯಿಂದ ಮತದಾನ ಏನು ಆರಂಭ ಆಗೋದಿದೆ. BJP ಎಲ್ಲ ಶಾಸಕರು 12 ಗಂಟೆಯ ಒಳಗೆ ಮತದಾನದಲ್ಲಿ ಪೂರ್ಣ ಪಾಲ್ಗೊಳ್ಳಬೇಕು, ನಂತರ ಅದಕ್ಕೆ ಕಾಲಾವಕಾಶಗಳಿರಬಾರ್ದು ಅಂತೇಳಿ ನಾವು ಆಂತರಿಕವಾಗಿ ಮಾತಾಡ್ಕೊಂಡಿದ್ದೇವೆ. BJP ಅಭ್ಯರ್ಥಿಗೆ ಎಷ್ಟು ಮತ ಹಾಕ್ತಾ ಇದ್ದೀವಿ? 45 ನಮಗೆ ಗೆಲ್ಲಲಿಕ್ಕೆ ಬೇಕಾಗಿರುವಂಥದ್ದು. ಎಕ್ಸ್ಟ್ರಾ ಏನಾದರೂ ಯೋಚನೆ ಮಾಡ್ತಾ ಇದ್ದೀವಿ. 45-46 ಮತಗಳು BJP ಅಭ್ಯರ್ಥಿಗೆ ಹಾಕ್ಸ್ಬೇಕು. ಇಬ್ಬರು ಶಾಸಕರಿಂದ ಅನುಮಾನ ಇದೆ. BJPಯಿಂದ ಆ ರೀತಿಯಾದಂಥ ಅಡ್ಡ ಮತದಾನ ಯಾರಿಂದ ಆಗುತ್ತೆ ಅಂತ ನಮಗೆ ಯಾವುದೇ ರೀತಿಯಾದಂಥ ಆತಂಕ. ನಿಮ್ಮ ಸಂಪರ್ಕದಲ್ಲಿ ಸೋಮಶೇಖರ್ ಮತ್ತು ಹೆಬ್ಬಾರವರು ಇದ್ದಾರಾ? ಇಲ್ಲ, ನಮ್ಮ ಜೊತೆಗೆ ಇದ್ದಾರೆ. ಸಂಪರ್ಕದಲ್ಲಿ ಏನಿಲ್ಲ, ನಮ್ಮ ಜೊತೆಗೆ ಇದ್ದಾರೆ. ನಿಮ್ಮ ಜೊತೆ ಮಾತನಾಡಿ ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಜೊತೆಗೆ ಇದ್ದಾರೆ. ಸಂಪರ್ಕ ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಜೊತೆಯಲ್ಲೇ ಬಂದು ಮತದಾನವನ್ನು ಮಾಡ್ತಾರೆ. ಭೂಪೇಂದ್ರ ರೆಡ್ಡಿ ಅವರ ವಿಚಾರದಲ್ಲಿ ಯಾವ ರೀತಿ ಒಂದು ರಣತಂತ್ರ? ಅಲ್ಲ, ನಮ್ಮ ಹತ್ರ ಇರುವಂಥ ಹೆಚ್ಚುವರಿ ಮತಗಳನ್ನು ಸಹಜವಾಗಿ NDA ಅಭ್ಯರ್ಥಿಗೆ ನಾವು ವರ್ಗಾಯಿಸ್ತೇವೆ ಮತ್ತು JDSನ ಮತಗಳು ನಮ್ಮ ಹೆಚ್ಚುವರಿ ಮತಗಳು ವರ್ಗಾಯಿಸ್ತವೆ. ಕೊರತೆ ಬೀಳುವಂಥ ಮತವನ್ನು ಯಾವ ರೀತಿ ತಗೊಳ್ಬೇಕು ಅಂತೇಳಿ ಅಭ್ಯರ್ಥಿ ಯೋಚನೆ ಮಾಡಿರ್ಬೋದು. ಅಂದರೆ ಚರ್ಚೆ ಆಗಿದೆ ಸರ್.